ಈಗ ವಿದ್ಯಾರ್ಥಿಗಳೇ ಒಂದು ಮಾದರಿ ಕೊಟ್ಟದೀಗ ಅದನ್ನು ಮಾಡಿ ತೋರಿಸ್ಬೇಕು. ಈಗ ನೀವು ಹಿಂದಿನ ಗಣಿತನ್ನು ನೀವು ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡಿರೋ ಇಲ್ಲೋ ಅದನ್ನೆಲ್ಲ ನಾವು ನೋಡ್ಬೇಕಾಗ್ತದೆ. ಚೆನ್ನಾಗಿ ಮಾಡಿ ಮ್ಯೂಟ್ ಮಾಡಿ ಮಾಡೋದಾತಂದ್ರೆ ನಾ ತಿಳಿಸ್ತದೆ, ಲಕ್ಷ್ಯ ಕೊಟ್ಟು ನೋಡಿ. ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ರಿ. ನೋಡ್ರಿ ಮಾಡೋದಾಗೆಲ್ಲ ಟೀಚರು ಮಾಡ್ಯಾರೋ ಇಲ್ಲೋ ಚೆಕ್ ಮಾಡ್ರಿ. ಯಾಕಂದ್ರೆ ಒಂದು ಮಾದರಿ ಹಾಕಿದ ಗಣಿತಗಳು ಏನಿರ್ತಾವಲ್ಲ ಅವು ಮಾಡ್ಯಾರೋ ಇಲ್ಲೋ, ಆಮೇಲೆ ನೀವು ಒಂದು ಸ್ವಲ್ಪ ಅದನ್ನು ಸೂಪರ್ವೈಸ್ ಮಾಡಿದ್ರೆ ರಿಸಲ್ಟ್ ನಿಮ್ಮ ಕೈಯಾಗದ. ನಿಮ್ಮ ಪ್ರಯತ್ನದಿಂದ ರಿಸಲ್ಟ್ ಬರುವುದು. ಈ ವಿಡಿಯೋ ಕ್ಲಾಸ್ ಅಂದ್ರೆ ಜಸ್ಟ್ ಕೋಚಿಂಗ್ ಕ್ಲಾಸ್ ನಿಮ್ಮ ಮನೆ ಒಳಗೆ. ಈಗ ಸದ್ಯ ನಾವು ಪ್ರೆಸೆಂಟ್ ಈಗ ಮತ್ತೆ ವಿಡಿಯೋಗಳನ್ನು ಹೊಸ ಮಾಡಿ ಹಾಕ್ಲಿಕ್ಕತ್ತೀವಿ. ಯಾಕಂದ್ರೆ ಪೇರೆಂಟ್ಸ್ಗೆ ಅನುಕೂಲ ಆಗಂಗ, ವಿದ್ಯಾರ್ಥಿಗಳಿಗೆ ಚೆಕ್ ಮಾಡಲಿಕ್ಕೆ ನಿಮಗೆ ಟೈಮ್ ಕೊಟ್ಟದ. ಏನಾದ್ರೆ ಇನ್ನೊಂದು ಏನಂದ್ರೆ ನೀವು ವಾಟ್ಸಪ್ ನಂಬರ್ ತೊಗೊಂಡ್ರಿ ಅಂತಂದ್ರೆ ಡೈಲಿ ಹೋಮ್ವರ್ಕ್ ಮನ್ಯಾಗ ಬಂದ್ಬಿಡ್ತು. ನೀವು ಬೇಕಾದಾಗ ಟೈಮ್ದಾಗ ಅಷ್ಟು ಗಣಿತ ಅಭ್ಯಾಸ ಮುಗಿಸಿಬಿಡ್ಬೇಕು. ರೀಸ್ನಿಂಗ ಒಂದು ಗದ್ಯವಾಗೇನು ಮುಂದೆ ನಮ್ಮ ಟೈಮ್ ಸಿಕ್ತಂದ್ರೆ ಗದ್ಯವಾಗೂ ಆಗ್ತದೆ. ಮನೆಯಲ್ಲೇ ನಾವು ಅದೇ ಆಗ್ತದೆ. ನೀವು ಆ್ಯಕ್ಚುಲಿ ಹಳ್ಳಿಗಳೊಳಗೆ ಕನ್ನಡ ಮೀಡಿಯಮ್ ಜಾಸ್ತಿ ಅದ, ಅರ್ಧಂಬರ್ಧ ಇಂಗ್ಲೀಷ್ ಮೀಡಿಯಮ್ ಇರೋದರಿಂದ ಯಾವ ರಿಸಲ್ಟ್ ಆಗೋದಿಲ್ಲ. ಪ್ಯೂರ್ ಕನ್ನಡ ಮೀಡಿಯಮ್ ಮಕ್ಕಳಿಗೆ ಕಲಿಸ್ರಿ. ಒಂದು ಮಗುವಿಗೆ 5ನೇ ಮುಗಿಯೋ ತನಕ ಶುದ್ಧವಾದ ಕನ್ನಡ ಮೀಡಿಯಮ್ ಇರಬೇಕು. ಅತಿ ಪ್ಯೂರ್ ಇಂಗ್ಲೀಷ್ ಮೀಡಿಯಮ್ ಅಂತಂದ್ರೆ ಅಲ್ಲಿ ಕನ್ನಡವನ್ನು ಒಟ್ಟು ಮಾತಾಡ್ಲಾರುವಂಥ ಸ್ಕೂಲ್ ಇದ್ರೆ ಅವು ಇಂಗ್ಲೀಷ್ ಮೀಡಿಯಮ್ದಾಗ ಬರ್ತಾವೆ. ಅಂದ್ರೆ ಯಾವುದೇ ಒಂದು ಮಾತೃಭಾಷೆಯಲ್ಲಿ ಕಲಿಯೋದ್ರಿಂದ ಸ್ಪಷ್ಟವಾಗಿ ಮಗುವಿಗೆ ಅರ್ಥ ಆಗ್ತದೆ. ಅದಕ್ಕೆ ದಯಮಾಡಿ ನೀವು ಕನ್ನಡ ಮೀಡಿಯಮ್ದಾಗ 5ನೇ ಮುಗಿಸ್ರಿ. ಈ ಗಣಿತಗಳನ್ನು ನಿಮ್ಮ ಹುಡುಗರು ಮಾಡ್ಯಾವೆಲ್ಲ ಲಕ್ಷ್ಯ ಕೊಟ್ಟು ನೋಡ್ರಿ. ನಾ ತಿಳಿಸ್ತೀನಿ. ಒಂದು ಪೆನ್ನಿಗೆ 12 ರೂದಂತೆ 4 ಡಜನ್ ಪೆನ್ನುಗಳನ್ನು ಕೊಂಡನು. ಅವುಗಳಲ್ಲಿ 8 ಪೆನ್ನುಗಳು ಕಳೆದವು. ಉಳಿದವುಗಳನ್ನು 600 ರೂಪಾಯಿಗಳಿಗೆ ಮಾರಿದರೆ ಆದ ಲಾಭ ಹಾನಿ. ಸರಳ, ಸಿಂಪಲ್. ಮಾರಿದ್ದೇನದ 600 ಅಂತ ಹೇಳ್ಬಿಟ್ಟಾನ, ಮಾರಾಟದ ಬೆಲೆ ಅಂತ ಕೊಟ್ಟು ಬಿಟ್ಟಾನ. ಕೊಂಡ ಬೆಲೆ ತಗೋಬೇಕು ಈಗ ನೀವು. ಯಾಕೆ 4 ಡಜನ್ ಅಂದ್ರೆ ಒಂದು ಪೆನ್ನಿಗೆ 12 ಅಂದ್ರೆ 4 ಡಜನ್ ಅಂದ್ರೆ ಎಷ್ಟು? 40. 12 ನೋಡ್ರಿ, 4 ಅಂದ್ರೆ 12 48 ಪೆನ್ನುಗಳ ಬೆಲೆ ಬರೋಬ್ಬರಿ. ನೋಡ್ರಿ ನಾ ಹೆಂಗೆ ಈಗ ಮತ್ತೊಂದು ಸ್ವಲ್ಪ ಚೇಂಜ್ ಮಾಡಿದ್ ನೋಡ್ರಿ. 48 ಪೆನ್ನುಗಳ ಕೊಂಡ ಬೆಲೆ ಬರೋಬ್ಬರಿ 48 ಗುಂಡ್ಲೆ 12. 12 ಎಂಟ್ಲೆ 96, ಕೈಲ ಮತ್ತು 9. 12 48, 48 50, 57, 576 ರೂಪಾಯಿ ಆಯ್ತು. ನೋಡ್ರಿ, ಮಾರಿದ್ದು ದೊಡ್ಡದದ, ಮಾರಾಟದ ಬೆಲೆ ದೊಡ್ಡದದ. ಇಂಕೆ 600 ಅದ ಮಾರಾಟದ ಬೆಲೆ. ಏನಾಯ್ತು? ಮಾರಾಟದ ಬೆಲೆ ಏನಾಗಿದೆ ಈಗ 600 ರೂಪಾಯಿ ಅದ. 576 ಆಯ್ತು ಕೊಂಡ ಬೆಲೆ. 576 ರೂಪಾಯಿ ಕೊಂಡಾನ. ಪೆನ್ ಅವೇನು ಮಾರು ಕಳಿಯೋಲ್ಲ, ನಮಗೇನು ನೋಡು. ಮಾರಾಟದ ಬೆಲೆ ಬರೋಬ್ಬರಿ 600 ರೂಪಾಯಿ. ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಾತು. ಆದ್ದರಿಂದ ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ 600 ರೂಪಾಯಿ ಅದ, ಮೈನಸ್ ಕೊಂಡ ಬೆಲೆ 576 ಅದ. 10 ಆದ್ರೆ 4, ಕೆಲ ಬಂತು 1, 10 8 ಆದ್ರೆ 2, 0ಗೆ 0. ಬರೋಬ್ಬರಿ ಉತ್ತರ ಬರೋಬ್ಬರಿ 24 ರೂಪಾಯಿ ಲಾಭ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, 24 ರೂಪಾಯಿ ಲಾಭ ಎ. ನೋಡಿ, ಹಿಂಗ ಮಾದರಿಗಳನ್ನ ಹಾಕಿರ್ತದೆ. ಯಾಕಂದ್ರೆ ನೀವು ಹಿಂದಿನ ಲೆಕ್ಕಗಳನ್ನು ನೋಡ್ಕೊಂಡು ಮಾಡ್ಲೇಬೇಕು. ಮತ್ತೊಂದು ಸ್ವಲ್ಪ ಬದಲಾವಣೆ ಮಾಡ್ತಿರ್ತದೆ. ಯಾಕೆ ಮಾಡ್ತಿರ್ತೀವಿ ಅನ್ನೋದು ಹೇಳ್ತಿರ್ತೇನೆ ನಿಮಗನ್ನ. ಯಾಕಂದ್ರೆ ವಿಚಾರ ಶಕ್ತಿ ಹೆಚ್ಚು ಬೆಳಿಬೇಕಾಗ್ತದ.
ಇದು ನವೋದಯ ಸೈನಿಕ್ ಸ್ಕೂಲ್ಗಿಂತಲೂ ನಾ ಟಫ್ ಅಭ್ಯಾಸನ ಹಾಕ್ತಿರ್ತಾನೆ. ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ನಾಳೆ ಈಸಿಯಾಗಿ ನವೋದಯ ಪಾಸ್ ಆಗು. ಇವು ಮಾದರಿ ಕೊಟ್ಟಿಲ್ಲ ಅವರು. ನಾವು ಮಾದರಿಗಳನ್ನ ಯಾಕೆ ಹಾಕ್ತೀವಿ ಅಂದ್ರೆ ನೀವು ಮನೆ ಒಳಗೆ ಅಭ್ಯಾಸ ಮಾಡಿಸ್ತಿರ್ತೀರಿ. ಆಮೇಲೆ ನಿಮ್ಮ ಮನಸ್ಸಿನಾಗ ಏನು ಬಂದು ಇನ್ನೊಂದು ಗಣಿತ ಹಾಕಿದ್ರೆ ಚಲೋ ಆಗ್ತಿತ್ತು ನೋಡಿ, ನಮ್ಮ ಹುಡುಗ ಮಾಡ್ತಾನೋ ಇಲ್ಲೋ ನೋಡ್ಲಿಕ್ಕೆ ಬರ್ತಿತ್ತು ಅಂತ ತಿಳ್ಕೊಂಡು ರಿಟೈರ್ಡ್ ಟೀಚರ್ಗಳ ಮಾರ್ಗದರ್ಶನದ ಮೇಲೆ ಇದನ್ನ ನಡಿಲಿಕ್ಕೆ ಹತ್ತದ ಇದು ಕೋಚಿಂಗ್ ಕ್ಲಾಸ್. ಅದು ನೆನ್ಪಿಟ್ಕೋರಿ. ಮನೆಯೊಳಗೆ ಸರಿಯಾಗಿ ಮನ್ಯಾಗ ಚೆನ್ನಾಗಿ ಊಟ ಮಾಡಿಸ್ರಿ. ಸರಿಯಾಗಿ ಒಬ್ರು ಯಾರೇ ಕೂತು ಮಕ್ಕಳು ಸರಿಯಾಗಿ ಮಾಡ್ತಾರಲ್ಲ ನೋಡ್ರಿ. ಮೊದಲು ನೀವು ಅಭ್ಯಾಸ ಮಾಡ್ರಿ, ಮಕ್ಕಳ ತಯಾರು ಮಾಡ್ಕೋರಿ. ನಿಮ್ಮ ಮಕ್ಕಳು ಎಷ್ಟು ತಯಾರಾಗಿ ಅವನ ಮನೆಯಾಗೆ ಗುರ್ತಾಗಿಬಿಡ್ತದ. ಏನಿಲ್ಲ, ಈ ಅಭ್ಯಾಸ ಬರಬೇಕಾದ್ರೆ ಮುಖ್ಯ ನೀವು ಮಾಡಬೇಕಾದದ್ದು 30ರ ತನಕ ಮಗ್ಗಿ ಕಂಠಪಾಠ ಇರಬೇಕು. ಯಾರ ಆರ್ಟ್ಸ್ದವ್ರಿಗೂ ಬರ್ತದೆ ಇದು ಅಭ್ಯಾಸ, ಕಾಮರ್ಸ್ದವ್ರಿಗೆ ಬರ್ತದೆ, ಸೈನ್ಸ್ದವ್ರಿಗೆ ಬರ್ತದೆ. ಕಲ್ತ್ರೆ ಎಲ್ಲರಿಗೂ ಬರ್ತದೆ. ಸೈನ್ಸ್ದವ್ರಿಗೆ ಆರ್ಟ್ಸ್ದವ್ರಿಗೆ ಗಣಿತ ಬರಬಾರ್ದು ಅಂತ ಏನಲ್ಲ. ಪ್ರಯತ್ನ ಮಾಡಿದ್ರೆ ಸೈನ್ಸ್ದವ್ರಿಗಿಂತಲೂ ಆರ್ಟ್ಸ್ದವ್ರು ಚೆನ್ನಾಗಿರ್ತಾರೆ. ಅವ್ರಿಗೆ ನೆನಪಿನ ಶಕ್ತಿ ಭಾಳ ಪವರ್ಫುಲ್ ಇರ್ತದೆ ಆರ್ಟ್ಸಕ್ಕೆ. ನೆನ್ಪಿಟ್ಕೊ. ಈ ಗಣಿತಗಳನ್ನು ನೀವು ಲಕ್ಷ್ಯ ಕೊಟ್ಟು ನೋಡ್ಬೇಕು. ಈಗ ನಿಮಗೆ ಅಭ್ಯಾಸದ ಅನುಕೂಲ ಆಗಂಗೆ ಏನು ಮಾಡ್ಬೇಕಪ್ಪ ಅಂದ್ರೆ ನಾಳೆ ಜೂನ್ದಿಂದ 5ನೇ ವರ್ಗ ಕಲಿಯತಕ್ಕಂಥ ಮಕ್ಕಳಿಗೆ ಟೈಮ್ ಟೇಬಲ್ ನಿಮ್ಮ ಕೈಯಾಗೆ ಇರ್ತದೆ. ಅಭ್ಯಾಸ ನೀವು ಯಾವಾಗ ಬೇಕಾದಾಗ ಅಷ್ಟು ಗಣಿತಗಳನ್ನು ಮಾಡಿಸ್ಬೇಕು, ರೀಸ್ನಿಂಗ್ ಹಾಕ್ಸ್ಬೇಕು. ಪೀರಿಯಡ್ ವೈಸ್ ಬರ್ತಾವ ರೀಸ್ನಿಂಗ. ಅಷ್ಟು ಅಭ್ಯಾಸ ಮಾಡಿಸ್ಬಿಡ್ರಿ. ಗದ್ಯವಾಗಿ ಏನು ಸಾಧ್ಯ ಆತ ನಾನು ಗದ್ಯವಾಗಿ ಹೇಳ್ತಾನೋ ಅಷ್ಟು ಕನ್ನಡ ನಂಬುದು ಚಲೋ ಇಲ್ಲ. ಏನೋ ಗಣಿತ ಒಂದು ಚಲೋ ಅದ. ರೀಸ್ನಿಂಗ್ ಒಂದು ಸ್ವಲ್ಪ ಪ್ರಯತ್ನ ಮಾಡ್ಲಿಕ್ಕತ್ತೀನಿ. ತಪ್ಪಿದ್ರು ಅಡ್ಜಸ್ಟ್ ಮಾಡ್ಕೊಡ್ರಿ. ಯಾಕಂದ್ರೆ ಒಳಗೊಮ್ಮೆ ನವೋದಯ ಸಮಿತಿ ಒಳಗೆ ತಪ್ಪು ವಿಚಾರ ಮಾಡಿರ್ತಾನೆ ರೀಸ್ನಿಂಗ್ದಾಗ, ಅಲ್ಲಿ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಸಿಗ್ತಾವ. ಇದೇ ಗಣಿತಂದ ಇನ್ನೊಂದು ನಾ ಮಾದರಿ ಬೇರೆ ಕೊಟ್ಟಿರ್ತೀನಿ. ಅದನ್ನ ಆದದ ಗಣಿತನ್ನ ಮಗು ಮಾಡ್ಲಿಕ್ಕೆ ಬರ್ಬೇಕು. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು ಕೋಚಿಂಗ್ ಕ್ಲಾಸ್ ಮಗುವಿನ ಮೌಲ್ಯಮಾಪನ ಮಾಡ್ತದೆ. ಇದು ನವೋದಯ ಒಂದೇ ಮಾಡಂಗಿಲ್ಲ, ನನ್ನ ಗಣಿತನು ಮೌಲ್ಯಮಾಪನ ಮಾಡ್ತದೆ. ನೀವು ಇಂಟೆಲಿಜೆಂಟ್ ಪೇರೆಂಟ್ಸ್ ಚೆಕ್ ಮಾಡಿ ನೋಡ್ರಿ ಮುಂದಿನ ಗಣಿತ ಹೆಂಗಿರ್ತವೆ. ನಾವು ನಮ್ಗಿಂತಲೂ ಹೆಚ್ಚು ವಿದ್ಯಾವಂತರು ಇರ್ತೀರಿ, ನಮ್ಗಿಂತಲೂ ಭಾಳ ಶಾಣ್ಯರು ಇರ್ತೀರಿ. ಪೇರೆಂಟ್ಸ್ನು ಶಾಣ್ಯ ಇರ್ತಾರೆ, ಟೀಚರ್ ಶಾಣ್ಯ ಇರ್ತಾರೆ. ನಾವೇ ನಾಡಿ ಬಂದಿವಿ. ಈಗಿನ ಹೊಸ ಶಿಕ್ಷಕರು ಭಾರಿ ಇಂಟೆಲಿಜೆಂಟ್ ಇದ್ದಾರೆ. CET ಪಾಸ್ ಆಗಿ ಬಂದಿರ್ತಾರೆ. ಅವ್ರು ಮನ್ಸು ಮಾಡಿದ್ರೆ ಅದೇನು ಹೇಳಿ ಹುಡುಗರ್ನ ಮನೆಯಾಗೆ ತಯಾರು ಮಾಡ್ಕೊಳ್ಳೋಂಥ ಒಂದು ಯಂತ್ರ ಇದು. ನಿಮ್ಮ ಮನೆಯೊಳಗೆ ವಿದ್ಯಾರ್ಥಿಗಳು, ಶಿಕ್ಷಕರು ನಿಮ್ಮ ಮಕ್ಕಳನ್ನ ನೀವು ಮನೆಯೊಳಗೆ ತಯಾರು ಮಾಡ್ಕೊಡ್ರಿ. ನೀವು ಭಾಳ ಶಾಣ್ಯರು ಇರ್ತೀರಿ. ನವೋದಯ ಸೈನಿಕ್ ಸ್ಕೂಲ್ಗೆ ಯಾವ ಅಭ್ಯಾಸ ಕೇಳ್ತಾನ ಅನ್ನೋದು ಪೆಟ್ಟರ್ನ ಗುರ್ತಿರಂಗಿಲ್ಲ ನಿಮ್ಗೆ. ಮತ್ತು ಇನ್ನೊಂದು, ಈ ಚಾಪ್ಟರ್ ಅಭ್ಯಾಸನ ಪೂರ್ತಿ ನೀವು 1 ವರ್ಷ ತನಕ ನೀವು ಕಲಿಸ್ರಿ. ನಾಳೆ ನಿಮ್ಮ ಹುಡುಗರು 10th ರ್ಯಾಂಕ್ ಬರ್ತಾರ, ಆಮೇಲೆ CET ಪಾಸ್ ಆಗ್ತಾರ, ಬ್ಯಾಂಕಿನ ನೌಕರಿ ಆಗ್ತದ, ರೀಸ್ನಿಂಗ್ ಭಾಳ ಟಫ್ ಬರ್ತಾವ. ಮುಂದೆ ಎಲ್ಲ ನಮ್ಮನೆ ಅಭ್ಯಾಸ, ಕ್ರಮಬದ್ಧವಾದ ಅಭ್ಯಾಸ ಬರ್ತದೆ. ಇದೊಂದು ಚೈನ್ ಕ್ಲಾಸ್ ನಡೆಸ್ಬೋದು ನಾವು. ಏನು ಸ್ಟೇಟಸ್ನಾಗೆ ಸ್ಕೂಲ್ ನಡೀತವೆ ನೋಡ್ರಿ. ನೀವು ಪರೀಕ್ಷೆ ಮಾಡಿ 24 ತಾಸು ಅಭ್ಯಾಸ ಇರ್ತದೆ. ನೀವು ಬೇಕಾದಂಗೆ ನಿಮ್ಮ ಕೈಯಾಗಿರ್ತದೆ. ನಿಮ್ಮ ಹುಡುಗರು ತಯಾರು ಮಾಡ್ಕೊರಿ. ಫಸ್ಟ್ ಈ ನಂಬರ್ ಸೇವ್ ಮಾಡಿ. ನೀವು ವಾಟ್ಸಾಪ್ಗೆ ನಂಬರ್ ಕನೆಕ್ಷನ್ ತಗೋರಿ. ಡೀಟೇಲ್ಸ್ ಮಾಹಿತಿ ಕಳಿಸ್ಬೇಕು. ನೀವು ಊರು, ಹೆಸರು, ಮಗು ಎಷ್ಟನೈತೆ ಕಲಿತದ, ಡೇಟ್ ಆಫ್ ಬರ್ತು ಎಲ್ಲ ಬರೋದಕ್ಕಿಂತ ವಾಟ್ಸಾಪ್ಗೆ ಹಾಕ್ಬೇಕು ನೀವು. ಆಮೇಲೆ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ನೀವು ತಯಾರು ಮಾಡ್ಕೊಂಡಾಗ ನಿಮ್ಮ ಹುಡುಗರು ಶಾಣ್ಯ ಇರ್ತಾರೆ. ಮೊದಲು ಮಗ್ಗಿ ಜೂನ್ ಹೊಡೆದ ಮಗ್ಗಿ 30ರ ತನಕ ಭಯಪಟ್ಟು ಮಾಡಿಸ್ರಿ. ನೋಡ್ರಿ ಈ ಅಭ್ಯಾಸ ನಿಮ್ಗೆ ಎಷ್ಟು ಪರಿಣಾಮಕಾರಿ ಆಗ್ತದೆ. ಈ ಹೊಸ ವಿಡಿಯೋಗಳನ್ನು ಬಿಟ್ಟದ್ದು ನಿಮಗೆ ಚೆನ್ನಾಗಿ ಫೇರ್ದಾಗ ಬರ್ಕೊಳ್ಳಿಕ್ಕೆ ಹಚ್ಬೇಕು. ಹುಡುಗರು ಬರ್ಕೊಂಡಾರಲ್ಲೂ ಚೆಕ್ ಮಾಡ್ರಿ. ಥ್ಯಾಂಕ್ ಯು ಗೈಸ್.